ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಶ್ರೀಗಿರೀಶ ಕನ್ನಡಲ. ನಾನು ಈ ಲಾಗ್ನ ಊರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ನಮ್ಮ ಅಪ್ಪ ನನ್ನ ಮಕ್ಕಳೆಲ್ಲ ರೆಡಿಯಾಗಿ ನಮ್ಮ ಅಪ್ಪನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಇವತ್ತು ನಮ್ಮ ತಂಗಿ ಚಿಕ್ಕ ಸೊಸೆದು ಶ್ರೀಮಂತ ಇತ್ತು. ಅಂದರೆ ಭಾನುವಾರ ಇದ್ದಿದ್ದು, ನಾವು ಶನಿವಾರನೇ ಹೊರಡ್ತಾ ಇದ್ವಿ ಎಲ್ಲರೂ. ಅಂದರೆ ಮಧ್ಯೆ ಹೋಗ್ಬೇಕಾದ್ರೆ ಮಳೆ ಬೇರೆ ಬಂತು, ಸ್ವಲ್ಪ ಅಲ್ಲೇ ಮರದ ಹತ್ರನೇ ನಿಂತಿದ್ವಿ. ಹಂಗೂ ಸ್ವಲ್ಪ ನೆಂದೋದ್ವಿ. ಇನ್ನು ಹೋಗಿದ ತಕ್ಷಣ ಹೂವು ಎಲ್ಲ ತಂದಿದ್ರು. ಹೂವು ಎಲ್ಲ ಕಟ್ಟಿ ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಳ್ಳೋದಿತ್ತು. ಅಂದರೆ ತುಂಬ ಎಷ್ಟೋ ವರ್ಷ ಆದಮೇಲೆ ನಾನು ಮೆಹಂದಿ ಹಾಕಿದ್ದು. ತುಂಬ ಚೆನ್ನಾಗಿ ಹಾಕಿದ್ಲು ನಮ್ಮ ಅತ್ತೆ ಮೊಮ್ಮಗಳು ಸಂಜನಾ. ಥ್ಯಾಂಕ್ ಯು ಸಂಜನಾ, ಸೂಪರಾಗಿ ಹಾಕಿದ್ದೆ, ನನಗಂತೂ ಇಷ್ಟ ಆಯಿತು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿ ತಲಾಟೆ ಎಲ್ಲ ಮುಗಿಸ್ಕೊಂಡು ಮತ್ತು ಬೆಳಗ್ಗೆ ಇದು ನೋಡ್ತಾ ಇರೋದು. ಇನ್ನು ತಿಂಡಿಗೆ ಕೂರಾಗಿ ತಿಂದಿದ್ವಿ. ಇನ್ನು ಇವರಿಬ್ಬರು ಬರೀ ಮಾತಾಡ್ತಾ ಇರ್ತಾರೆ. ಇಬ್ಬರು ಕೂತಿರ್ತಾರೆ, ಏನು ಕೆಲಸ ಮಾಡಿದ್ರು ಬರೀ ಮಾತಾಡೋದೇ ಕೆಲಸ. ಇಬ್ಬರು ಏನು ಮಾತಾಡ್ತಾರೋ ಗೊತ್ತಿಲ್ಲ. ಒಂದು 3 ದಿನ ಇದ್ರೂ 3 ದಿನವೂ ಬರೀ ಮಾತಾಡೋದೇ ಮಾಡ್ತಾರೆ. ಇನ್ನು ತಿಂಡಿ ಎಲ್ಲ ತಿಂದು ನಾವೆಲ್ಲ ರೆಡಿ ಆದ್ವಿ. ಇನ್ನು ರೆಡಿಯಾಗಿ ಸುಮ್ಮನೆ ಚಿಕ್ಕದಾಗಿ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡ್ವಿ ನಾವು. ಇನ್ನು ತೋರಿಸ್ತೀನಿ ಶ್ರೀಮಂತ ಎಲ್ಲ ಯಾವ ಥರ ಮಾಡ್ತಾರೆ ಅಂತ. ಫೋಟೋಸ್ ಏನು ಅಷ್ಟೊಂದು ತೊಗೊಂಡಿಲ್ಲ, ಸಿಂಪಲ್ಲಾಗಿ ಚಿಕ್ಕದಾಗಿ ತೊಗೊಂಡಿದ್ದೀನಿ, ಅಷ್ಟೇ ತೋರಿಸ್ತೀನಿ. ಇನ್ನು ಬಂದವರಿಗೆಲ್ಲ ಜ್ಯೂಸ್ ಎಲ್ಲ ಮಾಡೋಕ್ಕೆ ರೆಡಿ ಇತ್ತು. ಬಂದವ್ರಿಗೆಲ್ಲ ಜ್ಯೂಸ್ ಕೊಡ್ತಾಯಿದ್ರು ಹಾಕಿ. ಮತ್ತು ಇವಾಗಲೂ ನೋಡಿ ಇವರಿಬ್ಬರು ಜ್ಯೂಸ್ ಕುಡಿತಾರೆ, ತಿಂತಾರೆ, ಮತ್ತು ಮಾತಾಡ್ತಾ ಇರ್ತಾರೆ. ಇಷ್ಟೇ, ₹1 ಕೆಲಸ ಮಾಡಲ್ರು. ಬರೀ ತಿನ್ನೋದು ಮಾತಾಡೋದು ಇಷ್ಟೇ ಇವ್ರ ಕೆಲಸ. ನೋಡಿ ಇನ್ನೆಲ್ಲ ಕೂರಿಸಿದ್ರು. ಇನ್ನು ಸೀರೆ ಕೊಡೋರೆಲ್ಲ ಮಾಮೂಲಿ ಕೊಡ್ತಾರಲ್ಲ ಆ ಥರ ಎಲ್ಲ ಕೊಟ್ಟು ಶಾಸ್ತ್ರಗಳನ್ನೆಲ್ಲ ಮಾಡ್ತಾಯಿದ್ರು. ಇನ್ನು ನಾವು ಅಲ್ಲೇ ಎಲ್ಲ ಕೊಟ್ಟು ಶಾಸ್ತ್ರ ಎಲ್ಲ ಮುಗಿಸಿ ಹಾಗೆ ಮತ್ತೆ ನಮ್ಮ ಗುಂಪುಗಳೆಲ್ಲ ಸೇರಿಕೊಂಡು ಮಾತಾಡಿಕೊಂಡು ಒಂದಷ್ಟು ಫೋಟೋಸು ತೆಕ್ಕೊಂಡಿದ್ವಿ. ಆ ಫೋಟೋಸ್ಗಳನ್ನೂ ಹಾಕ್ತೀನಿ, ನೋಡ್ಕೊಬನ್ನಿ. ಆ ಫೋಟೋಸಲ್ಲಿರೋದು ನಮ್ಮ ಅತ್ತೆ ಮಕ್ಕಳು ಮತ್ತು ಮೊಮ್ಮಕ್ಕಳು, ಇಷ್ಟು ಜನ ಎಲ್ಲರದ್ದು ಇದ್ದಾರೆ. ಅದೆಲ್ಲ ಫೋಟೋಸ್ ಎಲ್ಲ ತೊಗೊಂಡಿದ್ದೆಲ್ಲ ಹಾಕಿದ್ದೀನಿ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿ ಮತ್ತು ಬೆಂಗಳೂರು ಕಡೆ ಹೊರಡೋದಿತ್ತು. ಅಂದರೆ ಭಾನುವಾರನೇ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಮತ್ತು ಊಟ ಗೀಟ ಎಲ್ಲ ಮಾಡಿದ್ವಿ. ಇನ್ನು ಅಪ್ಪ ಅಮ್ಮಂದು ಫೋಟೋ ತೊಗೊಂಡಿದ್ದೆ, ಹಂಗಾಗಿ ಅದನ್ನು ಹಾಕಿದ್ದೀನಿ ನಾನು. ಆಮೇಲೆ ಈ 4 ತಲಾಟೆಗಳು, ಅಂದರೆ ನಮ್ಮ ಅತ್ತೆ ಮೊಮ್ಮಕ್ಕಳು 4 ಜನನೂ ಸೇರಿ ನಿನ್ಗೆ ಹೊಟ್ಟೆ ದಪ್ಪ ಇರೋದಕ್ಕೆ ನಿನಗೂ ಶ್ರೀಮಂತದ್ದು ಫೋಟೋಸ್ ನಾವೇ ತೆಗಿತೀವಿ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋಸ್ ಎಲ್ಲ ಮಾಡಿದ್ವು. ಈ ತರಲೆಗಳೆಲ್ಲ ಸೇರಿಕೊಂಡು ಒಂಥರ ಏನೋ ಹಿಂಗೆಲ್ಲ ಜೊತೆಗೆ ಸೇರಿದಾಗ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಹಿಂಗೆಲ್ಲ ನೋಡೋಕ್ಕೆ. ನೋಡಿ ಇಲ್ಲೂ ಅಷ್ಟೇ, ತಿನ್ನೋದು ಮಾತಾಡೋದು ಇಷ್ಟೇ ಮಾಡೋದು ಇವ್ರುಗಳು. ಇನ್ನು ಇದನ್ನೆಲ್ಲ ಊಟ ಗೀಟ ಎಲ್ಲ ಮಾಡಿ ಇಷ್ಟೊತ್ತಿಗೆ ಈ ಕಡೆ ಸೊಸೆನ ಕಳ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ನಮ್ಮ ಅತ್ತೆ ಮಗಳನ್ನ ಕಳಿಸೋಷ್ಟು ಫೀಲ್ ಮಾಡ್ಕೊಂಡು ನಮ್ಮ ಅತ್ತೆ ಅಳ್ತಾ ಇದ್ದಾರೆ. ಅದನ್ನು ಅಳೋದು ನೋಡಿ ನಮ್ಮ ಅತ್ತೆ ಮಗನೂ ಅಳ್ತಾ ಇದ್ದ. ಒಂಥರ ನಮ್ಮ ಅತ್ತೆಗೆ ಹೆಣ್ಮಕ್ಳಿಲ್ಲಲ್ಲ, ಇಬ್ಬರು ಗಂಡು ಮಕ್ಕಳೇ ಅಲ್ಲ, ಹಂಗಾಗಿ ತುಂಬ ಇಷ್ಟ. ಅದಕ್ಕೆ ನಮ್ಮ ಅತ್ತೆನೂ ಕೂಡ ಅಳ್ತಾ ಇದ್ದ. ನಮ್ಮ ಅತ್ತೆ ಜೊತೆ ನಮ್ಮ ಅತ್ತೆ ಮಕ್ಕಳು ಮೊಮ್ಮಕ್ಕಳು ಹತ್ರು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಹೊರಡೋಕೆ ರೆಡಿ ಆದ್ವಿ. ಟಾಟಾ, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.